ಸ್ನೇಹಿತರೆ, ವಾಟ್ಸಪ್ಪಲ್ಲಿ ರೀಶೇರ್ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಯಾವ ರೀತಿ ಕೆಲಸ ಮಾಡುತ್ತಂದರೆ, ಮೊದಲೆಲ್ಲ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಟ್ಟಿರುವಂಥ ಸ್ಟೇಟಸನ್ನು ನೀವು ಡೌನ್ಲೋಡ್ ಮಾಡಿ ಆನಂತರ ನಿಮ್ಮೊಂದು ವಾಟ್ಸಪ್ ಸ್ಟೇಟಸಲ್ಲಿ ಇಡ್ತಾ ಇದ್ರಿ. ಬಟ್ ಇನ್ಮೇಲೆ ಹಾಗಲ್ಲ, ಡೌನ್ಲೋಡ್ ಮಾಡ್ದೇ ಡೈರೆಕ್ಟಾಗಿ ರೀಶೇರನ್ನು ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ರೀತಿ ಸ್ಟೇಟಸ್ ಇಟ್ಟರೂ ಕೂಡ ಆ ಒಂದು ಸ್ಟೇಟಸನ್ನು ಡೌನ್ಲೋಡ್ ಮಾಡ್ದೇ ಡೈರೆಕ್ಟಾಗಿ ರೀಶೇರ್ ಮಾಡ್ಬೋದು. ನೀವೀಗ ಡಿಸ್ಪ್ಲೇ ಮೇಲೂ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಹೊಸ ಬಟನ್ ಬಂದಿದೆ ರೀಶೇರ್ ಅಂತ. ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾವುದೇ ಒಂದು ನಿಮ್ಮ ಕಾಂಟ್ಯಾಕ್ಟಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ಇರುವಂಥ ಯಾರೇ ಸ್ಟೇಟಸ್ ಹಾಕಿದ್ರು ಕೂಡ ಆ ಒಂದು ಸ್ಟೇಟಸನ್ನು ನಿಮ್ಮ ಒಂದು ಸ್ಟೇಟಸಲ್ಲಿ ಡೌನ್ಲೋಡ್ ಮಾಡ್ದೇ ಇಟ್ಕೋಬೋದು. ಹಾಗೆ ಸ್ನೇಹಿತರೆ, ನಿಮ್ಮ ಒಂದು ಸ್ಟೇಟಸನ್ನು ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ರೀಶೇರನ್ನು ಮಾಡ್ಕೋಬೋದು. ನೀವು ಸ್ಟೇಟಸಲ್ಲಿ ಹಾಕಿರುವಂಥ ಫೋಟೋ ವಿಡಿಯೋವನ್ನು ಅವರು ಕೂಡ ಡೌನ್ಲೋಡ್ ಮಾಡ್ದೇ ಅವರ ಒಂದು ಸ್ಟೇಟಸಲ್ಲಿ ಇಡ್ಬೋದು. ಸ್ನೇಹಿತರೆ, ನೀವು ಈ ಒಂದು ರೀಶೇರ್ ಅಪ್ಡೇಟನ್ನು ಯೂಸ್ ಮಾಡಬೇಕಂದ್ರೆ ಮೊದಲಿಗೆ ರೀಶೇರ್ ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹೇಗೆ ಈ ಒಂದು ರೀಶೇರ್ ಸೆಟ್ಟಿಂಗನ್ನು ಆನ್ ಮಾಡಿ ಯೂಸ್ ಮಾಡೋದಂತ ಸಂಪೂರ್ಣವಾದ ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಹೊಸ ಹೊಸ ಅಪ್ಡೇಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಪ್ಲೇಸ್ಟೋರ್ ಮೂಲಕ ನಿಮ್ಮೊಂದು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿ. ಅಪ್ಡೇಟ್ ಆದಮೇಲೆ ಡೈರೆಕ್ಟಾಗಿ ನಿಮ್ಮೊಂದು ವಾಟ್ಸಪ್ಪನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಮೇಲ್ಗಡೆ 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಆದ ನಂತರಲ್ಲಿ ಪ್ರೈವಸಿ ಅಂತ ಇರುತ್ತೆ, ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಸ್ಟೇಟಸ್ ಅಂತ ಇರುತ್ತೆ, ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಹೊಸ ಒಂದು ಸೆಟ್ಟಿಂಗ್ ಬಂದಿದೆ, ಎಲ್ಲೋ ಶೇರಿಂಗ್ ಅಂತ. ಲೆಟ್ ಪೀಪಲ್ ಹೂ ಕ್ಯಾನ್ ಸಿ ಯುವರ್ ಸ್ಟೇಟಸ್ ರೀಶೇರ್ ಆ್ಯಂಡ್ ಫಾರ್ವರ್ಡ್ ಇಟ್ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಈ ಒಂದು ಸೆಟ್ಟಿಂಗನ್ನು ನೀವೀಗ ಆನ್ ಮಾಡಿ. ಆನ್ ಮಾಡಿದ್ಮೇಲೆ ಫುಲ್ಲಾಗಿ ಬ್ಯಾಕ್ ಬನ್ನಿ. ಈಗ ನಾನು ಎಕ್ಸಾಂಪಲಿಗೆ ಒಂದು ಸ್ಟೇಟಸನ್ನು ಇಡ್ತೇನೆ. ಸೊ ಈಗ ನಾನು ಸ್ಟೇಟಸಲ್ಲಿ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಎಕ್ಸಾಂಪಲಿಗೆ. ಆನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರೀಶೇರ್ ಬಟನ್ ಅಂತ ಒಂದು ಬಂದಿದೆ, ನೋಡ್ತಾ ಇರ್ಬೋದು. ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನೀವು ಸೆಟ್ಟಿಂಗನ್ನು ಆನ್ ಮಾಡ್ಕೋಬೋದು. ನೀವು ಹಾಕುವಂಥ ವೀಡಿಯೋ ಅಥವಾ ಫೋಟೋವನ್ನು, ಅಂದರೆ ಸ್ಟೇಟಸಲ್ಲಿ ನೀವು ಹಾಕುವಂಥ ವೀಡಿಯೋ ಫೋಟೋವನ್ನು ಬೇಕಿದ್ದರೆ ರೀಶೇರನ್ನು ಆನ್ ಮಾಡ್ಕೋಬೋದು, ಎಲ್ಲೋ ಮಾಡ್ಕೋಬೋದು, ಇಲ್ಲಾಂದರೆ ಆಫ್ ಕೂಡ ಮಾಡ್ಬೋದು. ರೀಶೇರನ್ನು ಆನ್ ಮಾಡಿದರೆ ನೀವು ಹಾಕಿರುವಂಥ ಸ್ಟೇಟಸ್ಸು, ಫೋಟೋ, ವಿಡಿಯೋ ಯಾವುದೇ ಇರ್ಬೋದು, ಅದನ್ನು ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅದನ್ನು ಅವರ ಒಂದು ಸ್ಟೇಟಸಲ್ಲಿ ಶೇರನ್ನು ಮಾಡ್ಕೋಬೋದು, ಅಂದರೆ ಫಾರ್ವರ್ಡನ್ನು ಮಾಡ್ಕೋಬೋದು. ಅವರು ಕೂಡ ಅದನ್ನು ಸ್ಟೇಟಸ್ ಇಟ್ಕೋಬೋದು. ಒಂದು ವೇಳೆ ನೀವು ನಿಮ್ಮ ಒಂದು ಫೋಟೋ, ನಿಮ್ಮ ಒಂದು ವೀಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸು ಸ್ಟೇಟಸ್ ಇಡಬಾರ್ದಂದರೆ, ಅಂದರೆ ಅವರು ಆ ಒಂದು ಸ್ಟೇಟಸ್ನ ರೀಶೇರ್ ಮಾಡಬಾರ್ದಂದರೆ ಈ ಒಂದು ಆಪ್ಷನ್ನ ನೀವು ಇಲ್ಲಿ ಆಫ್ ಮಾಡ್ಕೋಬೇಕು. ನಾನೀಗ ಇಲ್ಲಿ ಆನ್ ಮಾಡ್ತೇನೆ. ಆನ್ ಮಾಡಿದ ನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನಾನು ಸ್ಟೇಟಸನ್ನು ಇಟ್ಟಿದ್ದೇನೆ. ಈಗ ಸ್ಟೇಟಸ್ ಅಪ್ಲೋಡ್ ಆಗಿದೆ. ಸ್ನೇಹಿತರೆ, ಈಗ ನಾನು ಇನ್ನೊಂದು ವಾಟ್ಸಪ್ಪನ್ನು ಓಪನ್ ಮಾಡ್ತೇನೆ. ಸೊ ಈಗ ನಾನು ಇನ್ನೊಂದು ವಾಟ್ಸಪ್ಪನ್ನು ಓಪನ್ ಮಾಡಿದ್ದೇನೆ. ಹಾಗೆ ನಾನಿಲ್ಲಿಗ ಈಗಾಗಲೇ ಇಟ್ಟಿರುವಂಥ ಸ್ಟೇಟಸನ್ನು ಓಪನ್ ಮಾಡ್ತೇನೆ. ಸ್ಟೇಟಸ್ ಓಪನ್ ಆದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರೀಶೇರ್ ಅಂತ ಒಂದು ಆಪ್ಷನ್ ಬಂದಿದೆ. ಸ್ನೇಹಿತರೆ, ಈ ಒಂದು ವಾಟ್ಸಪ್ಪಲ್ಲೂ ಕೂಡ ನಾನು ರೀಶೇರ್ ಸೆಟ್ಟಿಂಗನ್ನು ಆನ್ ಮಾಡ್ಕೊಂಡಿದ್ದೇನೆ. ಸೊ ಈಗ ನಾನಿಲ್ಲಿ ಈ ಒಂದು ರೀಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದು ನನ್ನ ಒಂದು ಸ್ಟೇಟಸ್ ಪೇಜಿಗೆ ಹೋಗುತ್ತೆ, ನೋಡ್ತಾ ಇರ್ಬೋದು. ಈಗ ನಾನು ಇದನ್ನು ಡೈರೆಕ್ಟಾಗಿ ಸ್ಟೇಟಸ್ ಇಡ್ತೇನೆ. ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಈಗ ಸ್ಟೇಟಸ್ ಸೆಂಡ್ ಆಗಿದೆ. ಸ್ನೇಹಿತರೆ, ಆನಂತರ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ, ರೀಶೇರ್ಡ್ ಯುವರ್ ಸ್ಟೇಟಸ್ ಅಂತ. ಅಂದರೆ ನಿಮ್ಮ ಸ್ಟೇಟಸನ್ನು ಯಾರಾದರೂ ರೀಶೇರ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಸೊ ಈಗ ಇಲ್ಲಿ ನಾನು ರೀಶೇರ್ ಮಾಡಿರುವಂಥ ಸ್ಟೇಟಸನ್ನು ಓಪನ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ರೀಶೇರ್ಡ್ ಅಂತ ಬಂದಿದೆ, ಮೇಲ್ಗಡೆ ನೋಡ್ತಾ ಇರ್ಬೋದು. ಸೊ ಈಗ ನಾನು ಮೊದಲು ಸ್ಟೇಟಸ್ ಇಟ್ಟಿದ್ನಲ್ಲ, ಆ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿದ್ದೇನೆ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ರೀಶೇರ್ಡ್ ಅಂತಲೂ ಕೂಡ ಬಂದಿದೆ, ಇಲ್ಲೂ ಕೂಡ ತೋರಿಸ್ತಾ ಇದೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಇನ್ಮೇಲೆ ವಾಟ್ಸಪ್ ಸ್ಟೇಟಸನ್ನು ಡೌನ್ಲೋಡ್ ಮಾಡ್ದೇನೆ ಡೈರೆಕ್ಟಾಗಿ ನಿಮ್ಮೊಂದು ಸ್ಟೇಟಸಲ್ಲಿ ಇಡ್ಬೋದು. ಇದೇ ರೀತಿ ಹೆಚ್ಚಿನ ಹೊಸ ಹೊಸ ಅಪ್ಡೇಟ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.